ಹಾಸಿಗೆ ಎಂದರೆ ವಿಶ್ರಾಂತಿ ಪಡೆದುಕೊಳ್ಳುವ ಜಾಗ. ಹಾಸಿಗೆ ಮೇಲೆ ಕುಳಿತು ಅಪ್ಪಿತಪ್ಪಿ ಈ ತಪ್ಪುಗಳನ್ನು ಮಾಡಲೇಬೇಡಿ. ಮನುಷ್ಯ ಜೀವನದಲ್ಲಿ ತಪ್ಪು ಮಾಡೋ ಸಹಜ, ಅದೇ ಥರ ತಿದ್ದುಕೊಂಡು ನಡೆಯೋದು ಉತ್ತಮ. ಆದರೂ ಕೆಲವೊಂದು ಬಾರಿ ನಾವು ಮಾಡಿದ ತಪ್ಪುಗಳು ನಮ್ಮ ಜೀವನಕ್ಕೆ ಮುಳ್ಳಾಗೋ ಸಾಧ್ಯತೆಗಳಿರ್ತವೆ. ಹೇಗೆಂದರೆ ಹಿಂದೂತರ ಪ್ರಕಾರ ಹಾಸಿಗೆ ಮೇಲೆ ಕುಳಿತು ಈ ಕೆಲಸಗಳನ್ನು ಮಾಡಿದರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಆ ಕೆಲಸಗಳು ಯಾವುವು ತಿಳಿಯೋಣ ಬನ್ನಿ. ಹಾಸಿಗೆ ಮೇಲೆ ಕುಳಿತು ಅಪ್ಪಿತಪ್ಪಿ ತಿಂಡಿ ಊಟ ಮಾಡಲೇಬಾರ್ದು. ಒಂದು ವೇಳೆ ಮಾಡಿದ್ದೇ ಆದರೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತೆ. ಹಾಸಿಗೆಯ ಮೇಲೆ ವಿದ್ಯಾರ್ಥಿಗಳು ಓದಲಿಕ್ಕೆ ಕೂಡಬಾರ್ದು. ಕೂತಿದ್ದೇ ಆದರೆ ಏಕಾಗ್ರತೆಗೆ ಭಂಗ ಬರಲಿಕ್ಕೆ ಸಾಧ್ಯ ಇದೆ. ಹಾಸಿಗೆ ಮೇಲೆ ಕುಳಿತು ಧ್ಯಾನ ಮತ್ತು ಭಜನೆ ಮಾಡಲೇಬಾರ್ದು. ಮಾಡಿದ್ದೇ ಆದರೆ ಆಲಸ್ಯ ಹೆಚ್ಚಿಸುವ ಸಾಧ್ಯತೆ ಇದೆ. ಹಾಸಿಗೆ ಮೇಲೆ ಕುಳಿತು ದೇವರ ನಾಮ ಮತ್ತು ಶ್ಲೋಕ ಹೇಳಬಾರ್ದು. ಹೇಳಿದ್ದೇ ಆದರೆ ಹಾಸಿಗೆ ಮೈಲಿಗೆ ಸಮ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ.